ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. ಸ್ನೇಹಿತರೆ, ನಾವು ಕಾಂತಾರ ಮೂವಿಯನ್ನು ನೋಡಿದ್ದೀವಿ. ನಮ್ಮ ಕರ್ನಾಟಕ ಮಾತ್ರವಲ್ಲದೆ ನಮ್ಮ ಭಾರತ ಹಾಗೂ ವಿದೇಶಗಳಲ್ಲೂ ಕಾಂತಾರ ಮೂವಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಂಡಿದೆ. ಈ ಕಾಂತಾರ ಮೂವಿಯನ್ನು ನೋಡದೇ ಇರುವವರು ಕಡಿಮೆ ಎಂದೇ ಹೇಳಬಹುದು. ನಮ್ಮ ಕರ್ನಾಟಕದ ಈ ಮೂವಿ ಇಡೀ ಭಾರತದ ಮೂವಿಗಳ ಮಾಸ್ಟರ್ ಪೀಸ್ ಎಂಬ ಮಾತು ಕೂಡ ಕೇಳಿಬಂದಿದೆ. ಅದು ನಿಜ ಕೂಡ ಎಂದರೆ ತಪ್ಪಾಗುವುದಿಲ್ಲ. ಇಂತಹ ಮೂವಿಯಲ್ಲಿ ಹಲವಾರು ನಾವು ತಿಳಿಯುವುದಕ್ಕೂ ಸಾಧ್ಯವಿಲ್ಲದ ಕೆಲ ಅಂಶಗಳಿವೆ. ಈ ಮೂವಿಯ ಸೀನ್ಗಳು ನಮ್ಮ ಕಣ್ಣ ಮುಂದೆ ಬಂದು ಹೋಗಿದ್ದರೂ ಕೆಲವರಿಗೆ ಆ ಸೀನ್ಗಳು ಅರ್ಥವಾಗಿರುವುದಿಲ್ಲ. ಇನ್ನು ಕೆಲವರಿಗೆ ಅರ್ಥವಾದರೂ ಕೆಲವು ಡೌಟ್ಗಳು ಇರುತ್ತವೆ. ಆ ಹಿಡನ್ ಡೀಟೇಲ್ಸ್ಗಳ ಬಗ್ಗೆಯೇ ಈ ದಿನ ನಾವು ತಿಳಿಯೋಣ. ಸ್ನೇಹಿತರೆ, ಕಾಂತಾರ ಮೂವಿಯನ್ನು ರಿಷಬ್ ಶೆಟ್ಟಿಯವರೇ ಡೈರೆಕ್ಟ್ ಮಾಡಿ ಹಾಗೆಯೇ ಹೀರೋ ಆಗಿ ಕಾಣಿಸಿಕೊಂಡಿದ್ದು. ಈ ಮೂವಿಯಲ್ಲಿ ರಿಷಬ್ ಶೆಟ್ಟಿಯ ಹೆಸರು ಶಿವ ಎಂದು. ಶಿವ ಇರುವುದು ಕೈಲಾಸದಲ್ಲಿ. ಅದೇ ರೀತಿ ಕಾಂತಾರ ಶಿವ ಕೂಡ ಹೆಚ್ಚು ಕಾಲ ಕಳೆಯುವುದೇ ಕೈಲಾಸದಲ್ಲಿ. ನಿಜವಾದ ಕೈಲಾಸವು ಎತ್ತರದಲ್ಲಿದೆ. ಈ ಮೂವಿಯ ಕೈಲಾಸವು ಎತ್ತರದಲ್ಲಿದೆ. ಅಂದರೆ ಈ ಶಿವ ಸಾಕ್ಷಾತ್ ಮಹಾದೇವನನ್ನು ಸಿಂಬಲೈಸ್ ಮಾಡುತ್ತಿದ್ದಾರೆ. ಸ್ನೇಹಿತರೆ, ಸಾಕ್ಷಾತ್ ಈಶ್ವರನಿಗೂ ಎರಡು ತರಹದ ರೂಪವಿದೆ. ಒಂದು ಶಾಂತಿಯಾಗಿದ್ದರೆ ರಕ್ಷಣೆ ಮಾಡುವುದು, ಮತ್ತೊಂದು ಕೋಪ ಬಂದರೆ ನಾಶ ಮಾಡುವುದು. ಈ ಮೂವಿಯಲ್ಲಿಯೂ ನಡೆಯುವುದು ಇದೇ ಆಗಿದೆ. ಇದರ ಬಗ್ಗೆ ನಮಗೆ ಇನ್ನೂ ಸಂಪೂರ್ಣವಾಗಿ ಮುಂದೆ ಅರ್ಥವಾಗುತ್ತಾ ಹೋಗುತ್ತೆ. ಸ್ನೇಹಿತರೆ, ಶಿವನ ತಂದೆಯ ಸ್ಟೋರಿ 1970ರಲ್ಲಿ ಶುರುವಾಗುವುದು ಎಂದು ನಮಗೆ ಮೂವಿಯಲ್ಲಿಯೇ ಗೊತ್ತಾಗುತ್ತೆ. ಆದರೆ ಶಿವನ ಸ್ಟೋರಿ ಶುರುವಾಗುವ ಸಮಯವನ್ನು ತೋರಿಸುವುದಿಲ್ಲ. ಆದರೆ ಮೂವಿಯಲ್ಲಿಯೇ ಒಂದು ಕ್ಲೂ ಇದೆ. ಅದರಿಂದ ಶಿವನ ಸ್ಟೋರಿ ಯಾವ ವರ್ಷದಲ್ಲಿ ಯಾವ ಸಮಯದಲ್ಲಿ ನಡೆಯುತ್ತಿದೆ ಎಂದು ಗೊತ್ತಾಗುತ್ತೆ. ಅದುವೇ ಫಾರೆಸ್ಟ್ ಆಫೀಸರ್ ಆಗಿರುವ ಮುರಳಿಯ ಸ್ಟೇಷನ್ನಲ್ಲಿರುವ ಕ್ಯಾಲೆಂಡರ್. ಅದರಿಂದ ನಮಗೆ ಈ ಕತೆ ಶುರುವಾಗಿರುವುದು 1993ರಲ್ಲಿ ಎಂದು ಗೊತ್ತಾಗುತ್ತೆ. ಹಾಗೆಯೇ ನಮಗೆ ಲಚ್ಚು RX ಬೈಕನ್ನು ಪಡೆಯುವುದಕ್ಕೆ ದುಡ್ಡು ಕಟ್ಟುವಾಗ ಅವನ ಕೈನಲ್ಲಿರುವ ಹಳೆ ಕಾಲದ ನೋಟ್ ಕೂಡ ಕಾಣುತ್ತೆ. ಈ ನೋಟ್ 1990ರ ಕಾಲದಲ್ಲಿಯೇ ಚಾಲ್ತಿಯಲ್ಲಿ ಇದ್ದಿದ್ದು. ಈ ಮೂವಿಯಲ್ಲಿ ಶಿಕಾರಿಗಾಗಿ ಎಂದು ಶಿವ ತನ್ನ ಸ್ನೇಹಿತರನ್ನು ಕರೆದುಕೊಂಡು ಕಾಡಿಗೆ ಹೋಗ್ತಾನೆ. ಅಲ್ಲಿ ಅವನಿಗೆ ಒಂದು ಹಂದಿ ಕಾಣುತ್ತೆ. ಹಾಗೆಯೇ ಅವನಿಗೆ ಗಗ್ಗರದ ಶಬ್ದ ಕೇಳುತ್ತೆ. ಈ ಸೀನ್ನಲ್ಲಿ ಶಿವನಿಗೆ ಮಾತ್ರ ಆ ಕಾಡು ಹಂದಿ ಕಾಣುವುದು, ಹಾಗೆಯೇ ಆ ಗಗ್ಗರದ ಶಬ್ದ ಕೇಳುವುದು. ಅಲ್ಲಿರುವ ಯಾರಿಗೂ ಕೂಡ ಯಾವ ಹಂದಿ ಹಾಗೂ ಗಗ್ಗರದ ಶಬ್ದ ಕೇಳುವುದಿಲ್ಲ. ಏಕೆಂದರೆ ಅದು ಸಾಮಾನ್ಯವಾದ ಕಾಡು ಹಂದಿಯಾಗಿರುವುದಿಲ್ಲ. ಅದು ಸಾಕ್ಷಾತ್ ಪಂಜುರ್ಲಿ ದೈವ ಆಗಿರುತ್ತೆ. ಈ ಮೂವಿಯಲ್ಲಿ ಹಲವಾರು ಮರಗಳನ್ನು ಕತ್ತರಿಸುವುದು, ಹಾಗೆಯೇ ದೊಡ್ಡ ದೊಡ್ಡ ಮರಗಳನ್ನು ಕತ್ತರಿಸಿ ಬೀಳಿಸುವುದನ್ನೆಲ್ಲ ಮಾಡಿದ್ದಾರೆ. ಆದರೆ ಆ ಮರಗಳು ಯಾವುದೇ ನಿಜವಾದ ಮರಗಳಲ್ಲ. ಅದೆಲ್ಲ ಆರ್ಟ್ ಡಿಪಾರ್ಟ್ಮೆಂಟ್ನವರು ಮಾಡಿರುವ ಕೃತಕ ಮರಗಳಾಗಿವೆ. ಹಾಗೆಯೇ ನಾವು ನೋಡುವ ಕಾಡು ಬೆಟ್ಟು ಹಳ್ಳಿಯೂ ಕೂಡ ನಿಜವಾಗಿಯೂ ಇರುವುದಲ್ಲ. ಅದೊಂದು ಕಾಡಿನಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ನವರು ಮಾಡಿರುವ ಹೊಸ ಕಾಡು ಬೆಟ್ಟು ಹಳ್ಳಿಯಾಗಿದೆ. ಅದಕ್ಕಾಗಿ ಇವರು 6 ತಿಂಗಳ ಸಮಯ ತೆಗೆದುಕೊಂಡಿದ್ದಾರೆ. ಸ್ನೇಹಿತರೆ, ಶಿವನ ಬಳಿಯಿದ್ದ ಗನ್ನನ್ನು ಶೂಟ್ ಮಾಡಿದರೆ ರಿವರ್ಸ್ ಫೈರ್ ಆಗುತ್ತಿರುವುದಿಲ್ಲ. ಅದನ್ನು ನಾವು ಅವನು ಶಿಕಾರಿ ಮಾಡುವಾಗಲೇ ಗಮನಿಸ್ತೀವಿ. ಆದರೆ ಆ ಗನ್ನನ್ನು ಮುರಳಿ ತೆಗೆದುಕೊಂಡು ಫೈರ್ ಮಾಡಿದ ಕೂಡಲೇ ಅದು ಹಿಂದಕ್ಕೆ ಫೈರ್ ಆಗಿ ಅವನ ಮುಖ ಗಾಯವಾಗುತ್ತೆ. ಅದಕ್ಕೂ ಕೂಡ ಒಂದು ಕಾರಣವಿದೆ. ಅದೇನೆಂದರೆ ಆ ಗನ್ ಶಿವನದಾಗಿರುವುದಿಲ್ಲ. ಆ ಗನ್ ರಾಂಪಾದಾಗಿರುತ್ತೆ. ಆ ವಿಷಯವನ್ನು ರಾಂಪಾನಿ ಹೇಳುತ್ತಾನೆ. ರಾಂಪಾನ ಗನ್ 2 ಕಡೆ ಫೈರ್ ಆಗುವುದನ್ನು ನಾವು ಮೂವಿಯ ಹಲವಾರು ಕಡೆ ನೋಡಬಹುದಾಗಿದೆ. ಶಿಕಾರಿ ಮಾಡುವಾಗ ಹಾಗೂ ಕ್ಲೈಮ್ಯಾಕ್ಸ್ನಲ್ಲಿಯೂ ಇದರ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ರಿಷಬ್ ಶೆಟ್ಟಿಯವರ ಪರಿಚಯದವರ ಗನ್ ಕೂಡ ಇದೇ ರೀತಿ ರಿವರ್ಸ್ ಫೈರ್ ಆಗುತ್ತಿತ್ತು. ಅದನ್ನು ನೋಡಿದ್ದ ಅವರು ಅದೇ ರೀತಿಯ ಸನ್ನಿವೇಶವನ್ನು ಮೂವಿಯಲ್ಲಿಯೂ ಆ್ಯಡ್ ಮಾಡಿದ್ದಾರೆ. ಸ್ನೇಹಿತರೆ, ಶಿವನನ್ನು ಈ ಮೂವಿಯಲ್ಲಿ ಯಾವ ರೀತಿ ಈಶ್ವರನೆಂದು ತೋರಿಸಿದ್ದಾರೋ ಅದೇ ರೀತಿ ಫಾರೆಸ್ಟ್ ಆಫೀಸರ್ ಆದ ಮುರಳಿಯನ್ನು ವಿಷ್ಣುವೆಂದು ಸಿಂಬಲೈಸ್ ಮಾಡಿದ್ದಾರೆ.
ಹೇಗೆಂದರೆ ಮುರಳಿ ಎಂದರೆ ವಿಷ್ಣುವಿನ ಮತ್ತೊಂದು ಹೆಸರಾದ ಮುರಳೀಧರ. ಪುರಾಣಗಳ ಪ್ರಕಾರ ಶಿವ ಹಾಗೂ ವಿಷ್ಣುವಿನ ನಡುವೆ ಯುದ್ಧವಾಗುತ್ತೆ. ನಂತರ ತಮ್ಮ ದ್ವೇಷಗಳನ್ನು ಮರೆತ ಶಿವ ಹಾಗೂ ವಿಷ್ಣು ಒಂದಾಗುತ್ತಾರೆ. ಅದೇ ರೀತಿ ಈ ಮೂವಿಯಲ್ಲಿಯೂ ಮೊದಲು ಶಿವ ಹಾಗೂ ಮುರಳಿ ಜಗಳವಾಡುತ್ತಿರುತ್ತಾರೆ. ಹಾಗೆಯೇ ದ್ವೇಷವನ್ನು ಕೂಡ ಬೆಳೆಸಿಕೊಂಡಿರ್ತಾರೆ. ನಂತರದ ದಿನದಲ್ಲಿ ಇಬ್ಬರೂ ಕೂಡ ದ್ವೇಷ ಮರೆತು ಒಂದಾಗ್ತಾರೆ. ಸ್ನೇಹಿತರೆ, ಈ ಮೂವಿಯಲ್ಲಿ ಬರುವ ಪಂಜುರ್ಲಿ ಹಾಗೂ ಗುಳಿಗ ದೈವಗಳು ತುಳುನಾಡಿನಲ್ಲಿ ಹೆಚ್ಚು ಪ್ರಸಿದ್ಧಿಯಾಗಿರುವ ದೈವಗಳಾಗಿವೆ. ಪಂಜುರ್ಲಿ ಶಾಂತ ಸ್ವಭಾವದ ದೈವವಾಗಿದ್ದು ತಪ್ಪು ಮಾಡಿದವರನ್ನು ಕೂಡ ಕ್ಷಮಿಸುವ ದೈವವಾಗಿದೆ. ಆದರೆ ಗುಳಿಗ ದೈವದ ಸ್ವಭಾವ ಅದರ ವಿರುದ್ಧ ಎಂದೇ ಹೇಳಬಹುದು. ಈ ದೈವ ಅತಿ ಉಗ್ರ ರೂಪಿಯಾಗಿದ್ದು ಅತಿಯಾದ ಕೋಪವಿರುವ ದೈವವಾಗಿದೆ. ತಪ್ಪು ಮಾಡಿದವರನ್ನು ಕ್ಷಮಿಸದ ಗುಳಿಗ ದೈವ ಅವರಿಗೆ ಶಿಕ್ಷೆಯನ್ನೇ ಕೊಡುವುದು. ಮೂವಿಯ ಮೊದಲ ಸೀನ್ನಲ್ಲಿ ಜಾಗವನ್ನು ಕೊಡು ಎಂದು ಪಂಜುರ್ಲಿ ದೈವದ ಬಳಿ ಜಾಗದ ಯಜಮಾನ ಕೇಳುತ್ತಾನೆ. ಆಗ ಪಂಜುರ್ಲಿ ದೈವ ಹೆಚ್ಚು ಕೋಪ ಮಾಡಿಕೊಳ್ಳದೆ ಉತ್ತರ ಕೊಡುತ್ತೆ. ಆದರೆ ಗುಳಿಗ ದೈವ ಆ ರೀತಿಯ ಮಾತಿನ ಉತ್ತರವನ್ನು ಕೊಡುವುದಿಲ್ಲ. ಗುಳಿಗ ದೈವ ಯಾವ ರೀತಿ ಉತ್ತರವನ್ನು ಕೊಡುತ್ತದೆ ಎಂದು ಕ್ಲೈಮ್ಯಾಕ್ಸ್ನಲ್ಲಿಯೇ ನಮಗೆ ಗೊತ್ತಾಗುತ್ತೆ. ಅದುವೇ ನಾಶ. ಸ್ನೇಹಿತರೆ, ಗುಳಿಗ ಹಾಗೂ ಪಂಜುರ್ಲಿ ದೈವಗಳು ಬೇರೆ ಬೇರೆ ದೈವಗಳಾಗಿದ್ದು ನಂತರ ಇಬ್ಬರು ದೈವಗಳು ಜೊತೆಯಾಗಿಯೇ ಇರಬೇಕೆಂದೇ ದುರ್ಗಾ ಮಾತೆಯ ಆದೇಶವಾಗುತ್ತೆ. ಆಗಿನಿಂದ ಪಂಜುರ್ಲಿ ಹಾಗೂ ಗುಳಿಗ ದೈವಗಳು ಒಟ್ಟಿಗೆ ಇದ್ದು ಜನರನ್ನು ಕಾಪಾಡುತ್ತಾ ಬಂದಿವೆ. ಮೈ ಜುಮ್ಮೆನಿಸುವ ಕ್ಲೈಮ್ಯಾಕ್ಸ್ನಲ್ಲಿ ಶಿವನ ವರ್ತನೆಯನ್ನು ನೋಡಿದ ಊರಿನ ಜನರಿಗೆ ಶಿವನಿಗೇನಾಗಿದೆ ಎಂದು ಗೊತ್ತಾಗುವುದಿಲ್ಲ. ಆಗ ಅವರಿಗೆ ಶಿವನ ಮೇಲೆ ದೈವ ಬಂದಿದೆ ಎಂದು ಗೊತ್ತಾಗುತ್ತೆ. ಆಗ ಶಿವ ಮಾಡುವ ಮೂವ್ನಿಂದ ಅವರಿಗೆಲ್ಲ ಗೊತ್ತಾಗುವುದೇನೆಂದರೆ ಶಿವನ ಮೇಲೆ ಬಂದಿರುವ ದೈವ ಗುಳಿಗ ಎಂದು. ಸ್ನೇಹಿತರೆ, ನಿಜವಾಗಿಯೂ ಗುಳಿಗ ದೈವ ಬಂದರೆ ಅವರ ಮೂವ್ಮೆಂಟ್ ಇದೇ ರೀತಿ ಇರುತ್ತೆ. ಅದೇ ಸೀನ್ನಲ್ಲಿ ಗುಳಿಗ ದೈವ ದೇವರ ಕಲ್ಲಿನ ಮುಂದೆ ನಿಂತು ಕತ್ತಿಯನ್ನು ಎತ್ತಿಕೊಳ್ಳುತ್ತೆ. ಆ ಕತ್ತಿ ಹೇಗೆ ಅಲ್ಲಿಗೆ ಬಂತು ಎಂದು ಕೆಲವರಿಗೆ ತಿಳಿಯುವುದಿಲ್ಲ. ಆ ಕತ್ತಿ ಅಲ್ಲಿಗೆ 150 ವರ್ಷದ ಹಿಂದೆಯೇ ಸೇರಿರುತ್ತೆ. ಅದನ್ನು ಹಾಕಿದವರು ಆ ಊರಿನ ಜಾಗ ಕೊಟ್ಟ ರಾಜನಾಗಿರ್ತಾನೆ. ದೇವರ ಕಲ್ಲನ್ನು ನೋಡಿದ ರಾಜ ತನ್ನ ಶಸ್ತ್ರ ತ್ಯಾಗ ಮಾಡುವುದನ್ನು ನಾವು ನೋಡಿದ್ದೇವೆ. ಅದೇ ಕತ್ತಿ ಶಿವನ ಕೈ ಸೇರುವುದು. ಅದೇ ಕತ್ತಿಯಿಂದ ದೇವೇಂದ್ರ ಸುತ್ತೂರಾದ ಅಚ್ಯುತ್ರವರ ಸಾವಾಗುವುದು. ಇದೇ ಸೀನ್ನಲ್ಲಿ ಶಿವನನ್ನು ದೈವದ ಕಲ್ಲಿಗೆ ತಲೆಯನ್ನು ಹೊಡೆಸ್ತಾರೆ. ಆಗ ತ್ರಿಶೂಲವಿದ್ದ ಕಲ್ಲಿನಿಂದ ಶಿವನ ಹಣೆಯಲ್ಲಿ ರಕ್ತ ಬರುತ್ತೆ. ಆ ರಕ್ತ ಬಂದ ರೀತಿ ಶಿವನ ಹಣೆಯಲ್ಲಿ 3ನೇ ಕಣ್ಣು ಬಂದಂತೆ ಕಾಣುತ್ತೆ. ಅಂದರೆ ಶಿವ 3ನೇ ಕಣ್ಣನ್ನು ಬಿಟ್ಟ ಎಂದರ್ಥ. ಈ ರೀತಿ ಬಿಟ್ಟರೆ ನಾಶವಾಗುವುದು ಕೂಡ ಖಂಡಿತ. ಅದೇ ರೀತಿ ಬಂದ ಎಲ್ಲರ ಸಾವಾಗುತ್ತೆ. ಇಲ್ಲಿಯೂ ನಾವು ಶಿವನ ಮತ್ತೊಂದು ಉಗ್ರ ರೂಪವನ್ನು ನೋಡಬಹುದಾಗಿದೆ. ಗುಳಿಗ ದೈವದ ವೇಷವನ್ನು ರಿಷಬ್ ಹಾಕಿದ್ದಾಗ ತಾವೇ ಆ ಸೀನ್ಗಳನ್ನು ಡೈರೆಕ್ಟ್ ಮಾಡಲು ಅವರಿಂದ ಆಗುತ್ತಿರುವುದಿಲ್ಲ. ಆಗ ಮೂವಿಯ ಕೊನೆಯ ಕ್ಲೈಮ್ಯಾಕ್ಸ್ನ ಪೂರ್ತಿ ಸೀನ್ಗಳನ್ನು ರಾಜ್ಬಿ ಶೆಟ್ಟಿ ಡೈರೆಕ್ಟ್ ಮಾಡಿರುವುದು. ಅವರ ಡೈರೆಕ್ಷನ್ ಅನ್ನು ನಾವು ಗರುಡ ಗಮನ ಋಷಭ ವಾಹನದಲ್ಲಿಯೇ ನೋಡಿದ್ದೇವೆ. ಕಾಂತಾರ ಮೂವಿಯ ಕ್ಲೈಮ್ಯಾಕ್ಸ್ನನ್ನು ರಿಷಬ್ ಶೆಟ್ಟಿ ಹಾಗೂ ರಾಜ್ಬಿ ಶೆಟ್ಟಿಯನ್ನು ಬಿಟ್ಟು ಬೇರೆ ಯಾರೇ ಮಾಡಿದ್ದರೂ ಅಷ್ಟು ಚೆನ್ನಾಗಿ ಬರುತ್ತಿರಲಿಲ್ಲವೆಂಬುದು ನನ್ನ ಅನಿಸಿಕೆ. ಸ್ನೇಹಿತರೆ, ಇದಾಗಿತ್ತು ಕಾಂತಾರ ಮೂವಿಯ ಹಿಡನ್ ಡೀಟೇಲ್ಸ್ಗಳು. ಈ ವಿಡಿಯೋದ ನನ್ನ ಮಾತಿನಲ್ಲಿ ಏನೇ ತಪ್ಪಿದ್ದರೂ ಕ್ಷಮಿಸಿ ಎಂದು ಕೇಳುವೆ. ಏಕೆಂದರೆ ನಿಮಗೆ ಗೊತ್ತಿರುವಷ್ಟು ನನಗೆ ಗೊತ್ತಿಲ್ಲದೇ ಇರಬಹುದು. ಆದರೆ ನನಗೆ ತಿಳಿದಿರುವುದನ್ನು ನಿಮಗೆ ತಿಳಿಸುವ ಸಣ್ಣ ಪ್ರಯತ್ನ ಇದಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಇಂತಹದ್ದೇ ವಿಡಿಯೋಗಳಿಗಾಗಿ ನಮ್ಮ ಮಿಸ್ಟರ್ ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.